ಮದ್ದೂರು ಪಟ್ಟಣದ ಭಾರತೀನಗರ ಹೆದ್ದಾರಿಯಲ್ಲಿರುವ ಪ್ರೊಫೆಸರ್ ನಂಜುಂಡಸ್ವಾಮಿ ರೈತ ಚೈತನ್ಯ ಕೇಂದ್ರದ ಬಳಿ ಕಸ್ತೂರಿ ಕರ್ನಾಟಕ ಜನಪದ ವೇದಿಕೆ ಹಾಗೂ ಇತರ ಸಂಘ ಸಂಸ್ಥೆಗಳು ರೈತ ದಿನಾಚರಣೆಯನ್ನು ನಂಜುಂಡಸ್ವಾಮಿರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸುವ ಮೂಲಕ ಆಚರಣೆ ಮಾಡಿದರು. ರಾಷ್ಟ್ರೀಯ ರೈತ ದಿನಾಚರಣೆಗೆ ದೇಶಕ್ಕೆ ಅನ್ನ ನೀಡುವ ರೈತ ದಿನಾಚರಣೆಗೆ ಈ ವೇಳೆ ಮಾತನಾಡಿದ ಕಸ್ತೂರಿ ಕರ್ನಾಟಕ ಜನಪದ ವೇದಿಕೆಯ ಜಿಲ್ಲಾಧ್ಯಕ್ಷ ವಿಸಿ ಉಮಾಶಂಕರ್, ಭಾರತದ 5ನೇ ಪ್ರಧಾನಮಂತ್ರಿ ಚೌಧರಿ ಚರಣ್ ಸಿಂಗ್ ರವರ ಜನ್ಮದಿನವನ್ನು ರೈತ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ. ಅವರು ಅಲ್ಪಾವಧಿಯ ಪ್ರಧಾನಮಂತ್ರಿಯಾಗಿದ್ದರು. ರೈತರ ಬಗ್ಗೆ ಅಪಾರವಾದ ಕಾಳಜಿ, ಆಸಕ್ತಿ ಹೊಂದಿದ್ದರು. ಅವರ ನೆನಪಿನಲ್ಲಿ ರೈತ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಮಳೆ, ಗಾಳಿ, ಬಿಸಿಲನ್ನದೆ ದೇಶಕ್ಕೆ ಅನ್ನ ನೀಡುವ ರೈತನನ್ನು ಪ್ರತಿಯೊಬ್ಬರೂ ನೆನೆಯಬೇಕೆಂದು ತಿಳಿಸಿದರು. ಹಗಲಿರುಳು ಭೂಮಿ ತಾಯಿಯ ಸೇವೆ ಮಾಡಿ ಇಡೀ ವಿಶ್ವಕ್ಕೆ ಅನ್ನ ಹಾಕುವ ರೈತ ದಿನಾಚರಣೆಯನ್ನ ಈ ದಿವಸ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಇವತ್ತು ಮದ್ದೂರಿನಲ್ಲಿ ವಿಶ್ವ ರೈತ ನಾಯಕ ನಂಜುಂಡಸ್ವಾಮಿರವರ ಪುತ್ಥಳಿಯ ಬಳಿ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಬಂಧುಗಳೇ, ವಿಶ್ವದ ಇಡೀ ಜಗತ್ತನ್ನು ಏನೂ ಪರಿಚಯ ಮಾಡದೆ ಹಗಲಿರುಳು ಯಾವುದೇ ಆಕಾಂಕ್ಷಿಯಾಗದೆ ಇಡೀ ಜಗತ್ತಿಗೆ ಅನ್ನ ಹಾಕುವ ಜೀವ ಎಂದರೆ ಇವತ್ತು ರೈತ. ಅಂತ ರೈತನ ಇವತ್ತು ಅಂತಾರಾಷ್ಟ್ರೀಯ ದಿನಾಚರಣೆಯನ್ನ ಇವತ್ತು ನಮ್ಮ ಸಂಘಟನೆ ಆಚರಿಸತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯವೂ ಕೂಡ ಹೌದು. ಈ ದಿವಸ ರೈತ ಚಳವಳಿಗಳು ಇಡೀ ಜಗತ್ತಿನಲ್ಲಿ ಏನಾದರೂ ಹಿಂದೆ ಹೋಗಿದ್ರೆ ಇವತ್ತು ನಮ್ಮ ಆಳುವಂತ ಸರ್ಕಾರಗಳಾಗಿರ್ಬೋದು, ಇವತ್ತು ಬ್ಯಾಂಕಿಂಗ್ ವ್ಯವಸ್ಥೆಗಳಾಗಿರ್ಬೋದು, ನಮ್ಮನ್ನ ಹದೋಪತನಕ್ಕೆ ತಳ್ಳಿ ಇವತ್ತು ಕಗ್ಗೋಲು ಮಾಡುವಂತ ದಿವಸಗಳು ನಮ್ಮನ್ನ ಕಾಡ್ತಾ ಇರ್ತಕ್ಕಂಥದ್ದು. ಬಂಧುಗಳೇ, ಇವತ್ತು ಚೌಧರಿ ಚರಣ್ ಸಿಂಗ್ ರವರು ಭಾರತದ 5ನೇ ಪ್ರಧಾನಮಂತ್ರಿಗಳು, ಉತ್ತರ ಪ್ರದೇಶದ 5ನೇ ಮುಖ್ಯಮಂತ್ರಿಗಳು, ಅವರ ಜನ್ಮದಿನವನ್ನ ನಾವು ಈ ದಿವಸ ರೈತ ದಿನಾಚರಣೆಯನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಚೌಧರಿ ಚರಣ್ ಸಿಂಗ್ ರವರು ಇಡೀ ರೈತ ಸಂಕುಲಕ್ಕೆ ಅವರ ಅಲ್ಪಾವಧಿಯ ಆಡಳಿತದಲ್ಲಿ ರೈತ ಅಂತ ಏನು, ರೈತರಿಗೆ ಏನೇನು ಉಪಯೋಗ ಆಗಬೇಕು ಅಂತ ಹೇಳಿ ನೂರಾರು ಕಾರ್ಯಕ್ರಮವನ್ನ ಮಾಡಿಕೊಟ್ಟಂತವರು ಚೌಧರಿ ಚರಣ್ ಸಿಂಗ್ ರವರು. ಅಂತ ಒಬ್ಬ ಮಹಾತ್ಮನ ದಿನವನ್ನೇ ನಾವು ಇವತ್ತು ರಾಷ್ಟ್ರೀಯ ರೈತ ದಿನವಾಗಿ ನಾವು ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಈ ವೇಳೆ ಸಂಘಟನೆಯ ಮುಖಂಡರಾದ ಲಿಂಗರಾಜು, ತಿಪ್ಪೂರು ರಾಜೇಶ್, ಚಂದುಪುರ ಶಿವಲಿಂಗೇಗೌಡ, ದಲಿತ ಮುಖಂಡ ಮಹಾದೇವ, ಎಲ್ಐಸಿ ಬಸವರಾಜು ಸೇರಿದಂತೆ ಇತರರು ಹಾಜರಿದ್ದರು.